ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೀಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲ ಚಿಂತಿದ್ದೀರಿ ಅಂತ ಅನ್ಕೊಂಡೇನಿ. ಅಂಡ್ ನಾವು ಮಸ್ತ್ ಜಿಂಗದೇವಿ ಈಗೆಲ್ಲ ಹೊಂಟೇನ್ರಿಪ್ಪ ಅಂತಂದ್ರೆ ಕಾಲೇಜಿಗೆ, ಯಾಕಂದ್ರೆ ಎಕ್ಸಾಮ್ ಐತಿ. ಅಂಡ್ ಯಾವ್ದ್ರಿಪ್ಪ ಎಕ್ಸಾಮ್ ಅಂದ್ರೆ ಒಂದ್ ಸಬ್ಜೆಕ್ಟ್ ಐತದ, ಅದಕ್ಕೆ ಒಂದು ಆ್ಯಪ್ ಅದು ಮಾಡೋದಿರ್ತೈತಿ. ಹಂಗೆ ಹಿಂಗೆ ಒಟ್ಟೇನೋ ಒಂದ್ ಆ ಎಕ್ಸಾಮಿಗೆ ಹೊಂಟೇನಿ. ಅಂಡ್ ಅದಕ್ಕೆ ಫಾರ್ಮಲ್ಸ್ ಹಾಕೋಬೇಕಂತಂದಿದ್ರೆ ಅಂಡ್ ಫಾರ್ಮಲ್ಸ್ ಹಾಕೊಂಡೆ ನಾನು ನೋಡ್ಬೋದು. ಅಯ್ಯೋ ಫೋನೇ ಬೀಳ್ತಿದ್ ಬೈ. ಅಂಡ್ ಮನಿನಾಗ ಶೂಟ್ ಮಾಡತ್ತಿದ್ದೆ, ಹಾಗೆ ವಿಡಿಯೋ ಮಾಡಿದ್ದೆ. ಅದು ಅರ್ಜೆಂಟ್ನಾಗ ಏನ್ ಮಾತಾಡಿದೆ ಏನಿಲ್ಲ ಗೊತ್ತಾಗ್ಲಿಲ್ಲ, ಅದಕ್ಕೆ ಅದನ್ನ ಡಿಲೀಟ್ ಮಾಡಿದೆ. ಈಗ ಆಲ್ಮೋಸ್ಟ್ ಎಷ್ಟು ಲೇಟ್ ಆಗೈತ್ರಿಪ್ಪ ಅಂತಂದ್ರೆ ನಂಗೆ ಆಕ್ಚುಲಿ ಎಕ್ಸಾಮ್ ಇರೋದು ಎಷ್ಟಂದ್ರೆ 11 ಗಂಟೆಗೆ. ಟೈಮ್ ಎಷ್ಟಾಗೈತ್ರಿಪ್ಪ ಅಂದ್ರೆ 10:36. ಇಫ್ ಇನ್ ಕೇಸ್ ನಾ ಈಗೇನಾರ ಚಿಗರಿಗೆ ಹೋಗಿದ್ದೆಪ್ಪ ಅಂತಂದ್ರೆ ಎಷ್ಟಕ್ಕೆ ಮುಟ್ತಿದ್ದೆ ಅಂದ್ರೆ ಏನಿಲ್ಲ ಅಂದ್ರು ಒಂದು 11:15 11:20 ಮುಟ್ತಿದ್ದೆ. ಕಾಲೇಜಿಗೂ ಲೇಟ್, ಎಕ್ಸಾಮಿಗೂ ಲೇಟ್, ಮೂವೀಸ್ ನೋಡಕ್ ಹೋದ್ರೆ ಮೂವೀಸ್ಗೂ ಲೇಟ್, ಎಲ್ಲದಕ್ಕೂ ಲೇಟ್. ಹಿಂಗಾಗ್ತಿದ್ದೆ. ಮತ್ತೆ ಬಾಡ್ತಾಡಿಪ್ಪ ಅಂತಂದು ನಮ್ಮ ಡ್ರೈವರ್ ಅವ್ರಿಗೆ, ಇನ್ನೊಂದು ಡ್ರೈವರಿಗೆ ಕೆಲಸದಿಂದ ತೆಗೆದ್ಬಿಟ್ಟೇವ್ ನಾವು. ಯಾಕಂದ್ರೆ ಡಿಮಾಂಡ್ ಮಾಡಬಾರ್ದ್ರಿ ನಮಗೆ, ಅದಕ್ಕೆ ತೆಗೆದ್ಬಿಟ್ಟೇವಿ. ಅಂಡ್ ಇನ್ನೊಂದು ಇಲ್ಲ ಐತಿ ಡ್ರೈವರ್ ಪಾಪ ಒಂದು 5 ರೂಪಾಯಿ ಚಾ ಕೊಡಿಸ್ತೇನೆ ಮಾನಿಂಗ ಅಂದ್ಗಳು ಬಂದ್ಬಿಟ್ಟಾನೆ. ಹೋಗುನಂತ ಬಡಕ್ಕನ ಕಾಲೇಜಿಗೆ. ಎಕ್ಸಾಮ್ ಹಿಂಗ್ ಆಗ್ತೈತಿ ಏನಾಗ್ತೈತಿ. ಆದಷ್ಟು ನಾ ಕಾಲೇಜ್ನಾಗಿದ್ರೆ ಏನು ವ್ಲಾಗ್ ಮಾಡಕ್ ಆಗುದಿಲ್ಲ, ಕ್ಲಾಸಸ್ ತೋರ್ಸಕ್ ಬರೋದಿಲ್ಲ, ಏನಿಲ್ಲ ಅಂದ್ರು ನೋಡ್ತೇನೆ. ನಮ್ಮ ಫ್ರೆಂಡ್ಸ್ ಕಂಫರ್ಟೇಬಲ್ ಇದ್ರೆ ಅವ್ರಿಗೆ ಯಾರ್ಯಾರು ಅಂತ ನಾ ಲಾಸ್ಟ್ ಬ್ಲಾಗ್ನಾಗ ಹಂಗಂದಿದ್ದೆ, ನಮ್ಮ ಫ್ರೆಂಡ್ಸ್ ತೋರಿಸ್ತೇನೆ ಅಂತಂದೆ. ಲೇಟ್ ಆಗೈತಲ್ಲ ಏನ್ ಮಾತಾಡ್ತೇನೆ ಗೊತ್ತಾಗತ್ತಿಲ್ಲ, ಹೋಗ್ಲಿ ಬಿಡ್ರಿ. ಎನಿವೇಸ್ ಸೊ ಲೆಟ್ಸ್ ಗೋ. ಎಲ್ಲರೂ ಆಲ್ ದ ಬೆಸ್ಟ್ ಅಂತ ಕಮೆಂಟ್ನಾಗ ಹಾಕ್ಬಿಡ್ರಿ. ಇನ್ ಮೇಲಿಂದ ಡೈಲಿ ಬ್ಲಾಗ್ ನಿಮಗ್ ಬೇಕಪ್ಪ, ನಂದು ಡೈಲಿ ಬ್ಲಾಗ್ ನೋಡಿದ್ರೆ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ನಾಗ ಹಾಕ್ರಿ. ಯಾಕಂದ್ರೆ ಇವಂತೂ ಏನು ಡೈಲಿ ಬ್ಲಾಗು ಮಾಡತ್ತಿಲ್ಲ ಏನಿಲ್ಲ, ಅವ್ನ್ ಹೇಳಿ ಸಾಕತ್ತ. ನನ್ ಕಮೆಂಟ್ನಾಗ ಬಂದ್ ಹೇಳ್ತೀರಿ ನಿಮ್ಮ ಅಣ್ಣ ಬ್ಲಾಗ್ ಮಾಡಕ್ ಹೇಳ ಅಂತ. ಇಫ್ ಇನ್ ಕೇಸ್ ಮಿನಿ ಬ್ಲಾಗ್ ನಂಗೆ ಆಗತ್ತಿಲ್ರಿಪ್ಪ, ಅದೇ ಒನ್ ಟೈಪ್ ಆಗತೈತಿ, ಅದು ಟ್ರೈ ಮಾಡ್ತೇನಂತ. ನಿಮಗ್ ಮಿನಿ ಬ್ಲಾಗ್ ಬೇಕೋ ಡೈಲಿ ಬ್ಲಾಗ್ ಬೇಕೋ ಪಟ್ನ ಕಮೆಂಟ್ನಾಗ ಹೇಳ್ರಿ. ಅಂಡ್ ನಾ ಅದನ್ನ ಟ್ರೈ ಮಾಡ್ತೇನಂತ. ಯಾಕಂದ್ರೆ ನಂದು ಎಕ್ಸಾಮ್ ಇದ್ದವ್ರು ಆಲ್ರೆಡಿ ಇಲ್ಲ, ಮನ್ಯಾಗ ತೋರ್ಸುದು ಊಟ ಮಾಡೋದೇನ್ರಿ ಚಾ ಕುಡೋದೇನಂತ. ಹೋಗು ನನ್ ಬರೀ ಹೆಂಗ್ ಕಾಣತ್ತೇನಂತ ಕಮೆಂಟ್ನಾಗ ಹೇಳ್ರಿ. ಚಂದ ಅದೇನ್ ಬಿಡ್ರಿ ಆತಾರೆ ಮತ್ತೆ ಈಗ ಕಾಣತ್ತೇನೆ. ಜೋರಾಗಿ ಅಳುವ ಕಂಡ ಇವಳನ್ನ ಕಂಡಾಗಿಂದ ಮೈ ತುಂಬಾ ನಗುವೆ ಚಂದ ನೋಡೋ ಗೋವಿಂದ. ಏನ್ರಿಪ್ಪ ಫ್ಯಾಮಿಲಿ ಅಂದ್ರೆ ಆಲ್ಮೋಸ್ಟ್ ಭಾಳ ಖರಾಬ್ ಲೇಟ್ ಆಗೈತಿ. ಹೊಡ್ಕೊಂಡ್ ಹೊಂಟೇನ. ಏನ್ರಿ ಇವತ್ತಿನ ನಿಂತಾಳ ನನ್ನ ಸಂಬಂಧ ನನ್ನ ಫ್ರೆಂಡ್. ಉಳ್ಕಿದವ್ರು ಹೋಗಿ ಕ್ಲಾಸ್ನಾಗ ಕುಂತಾರ ನೋಡ್ರಿ. ಹಿಂಗಿರ್ತೈತೆ ನೋಡ್ರಿ ಡಿಫ್ರೆನ್ಸ್ ಬಿಟ್ವೀನ್ ಕ್ಲಾಸ್ಮೇಟ್ ಅಂಡ್ ಫ್ರೆಂಡ್ಸ್. ಸೊ ಈಗೆಲ್ಲ ಬಂದೇನ್ರಿಪ್ಪ ಅಂತಂದ್ರೆ ಕ್ಯಾಂಟೀನಿಗೆ ಬಂದಿತ್ತು ಎಲ್ಲ ಫ್ರೆಂಡ್ಸ್, ಎಲ್ಲ ಎಕ್ಸಾಮ್ ಮುಗ್ದೈತಿ. ಇಲ್ಲಿ ಭಾಳ ಬ್ಯಾಡ್ ಈಗೆಲ್ಲ ಹೊಂಟೇನ್ರಿಪ್ಪ ಅಂತಂದ್ರೆ ವಾಪಸ್ ಮನೆಗೆ ಹೊಂಟೇನಿ. ಎಕ್ಸಾಮ್ ಮುಗಿತ್ ನಮ್ದು. ಎಕ್ಸಾಮ್ ಮಸ್ತ್ ಆತ, 1 ನಂಬರ್ ಡಿಚ್ಚಕ್ ಎಕ್ಸಾಮ್ ಮುಗಿಸಿ ಕ್ಯಾಂಟೀನಿಗೆ ಹೋಗಿ ಅಲ್ಲೊಂದ್ ಸ್ವಲ್ಪ ಮಾತಾಡಿ ಗಿತಾಡಿಗೆಲ್ಲ ಹೊಂಟೈತ್ರಿ. ಮನೆಗೆ ಹೊಂಟೈತಿ. ಅವ್ರ ಅಣ್ಣವರ ಆತಾನೆ, ಅದಕ್ಕೆ ವೇಟ್ ಮಾಡತ್ತೀವಿ. ನೋಡು ಬರ್ರಿ. ನಮ್ಮ ಅಣ್ಣಾಗ ಬಂದ್ ಕಾಲ್ ಮಾಡಿದೇನ ಎಲ್ಲದೇನ್ ಕುಕ್ಕು ಬಂದಾಳಿಲ್ಲ ನಾ ಕರ್ಕೊಂಬರ ಹುಚ್ಚಿ ಹಿನ್ನಡೀನಿ. ಅಂಡ್ ಆಗಲೇ ಹೇಳಿದಂಗ ಮುಗಿತ್ ನಂದು ಎಕ್ಸಾಮ್, ಕಾಲೇಜ್ ಮುಗಿತ. ಎಲ್ಲಾರು ಫ್ರೆಂಡ್ಸ್ ಹೋಗಿ ಕ್ಯಾಂಟೀನಾಗ ಮಾತು ಸುಮ್ಕೊಂತಿದ್ವಿ. ಸೀದಾ ಈಗ ಸೆಮೆಂಟ್ ಎಕ್ಸಾಮ್ಸಿಗೆ ಹೋಗುದು. 5-6 ದಿನ ಗ್ಯಾಪ್ ಐತಿ. ಹಾಲಿಡೇಸ್ ಆದ್ಮೇಲೆ ಸೀದಾ ಎಕ್ಸಾಮ್ ಬರಿಬೇಕು. ಅಂಡ್ ಕುಕ್ಕಿ ಬಂದಾಳ ನಂಗೆ ಪಿಕ್ ಮಾಡಾಕ ನಮ್ಮ ಅಣ್ಣ ಜೊತೆ. ನಂದೆಲ್ರಿ ಕಾಲೇಜಿಗೆ ಹೋದ್ರೆ ಹಂಗಾಗ್ತೈತಿ, ವ್ಲಾಗ್ ಮಾಡಕ್ ಆಗೋದಿಲ್ಲ ಏನಿಲ್ಲ. ಯಾಕಂದ್ರೆ ಫ್ರೆಂಡ್ಸ್ ಜೊತೆ ಎಲ್ಲ ಫುಲ್ ಹಿಂಗ್ ಪಂಟ್ ಹೊಡ್ಕೊಂಡ್ ಬಂದ್ಬಿಡ್ತಲ್ಲ, ಎಲ್ಲ ಫ್ರೆಂಡ್ಸ್ ಜೊತೆ ನೆನಪಾಗೋದಿಲ್ಲ ವ್ಲಾಗ್ ಮಾಡ್ಬೇಕಂತ. ಆಮೇಲೆ ಕಾಲೇಜ್ನಾಗ ಏನ್ ತೋರಿಸ್ಬೇಕ್ರಿ, ಕ್ಲಾಸಿಗೆ ಹೋದ್ರೆ ಅದೆಲ್ಲ ತೋರ್ಸಕ್ ಬರಲ್ಲ. ಅಂಡ್ ಅಷ್ಟೇ ಈಗ ಮನಿಗೆ ಹೋಗುನಂತ. ಮನಿಗೆ ಹೋಗಿ ವ್ಲಾಗ್ ಎಷ್ಟು ನಿಮಿಷ ಆಗೈತಿ ಏನೋ ಗೊತ್ತಿಲ್ಲ. ಅಟ್ ಲೀಸ್ಟ್ ನಾ ಹೆಂಗ್ ಟ್ರೈ ಮಾಡ್ತೇನ್ರಿಪ್ಪ ಇನ್ ಮೇಲಿಂದ ಅಂತಂದ್ರೆ ಒಂದ್ 8 ನಿಮಿಷ 9 ನಿಮಿಷ ವ್ಲಾಗರ್ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೇನಂತ. ನೋಡೋದಂತ ಲೆಟ್ಸಿ. ಹೋಗುನಂತ ಬರೀ ಮನಿಗೆ ಹೋಗೋಣ, ಫ್ರೆಶ್ ಅಪ್ ಆಗೋಣ. ಆಲ್ರೆಡಿ ಹೆಂಗ್ ನೋಡ್ರಿ ಇಲ್ಲಿ ಮಗ ಈಗ ಫುಲ್ ಬೇಸರಾತ್ರಿಪ್ಪ, ಶಕ್ಕಿ ಆಗತ್ತೆ. ಹೋಗೋಣ ಮಸ್ತ್ ಊಟ ಮಾಡೋಣ. ಊಟಾನು ಮಾಡಿಲ್ಲ, ನಾಷ್ಟಾನು ಮಾಡಿಲ್ಲ, ಟೆನ್ಷನಿಗೆ ಹಂಗ ಹೋಗಿದ್ದೆ, ಲೇಟ್ ಆಗಿತ್ತು ಅಂತಂದೆ. ಯಾಕೆ ನಮ್ಮ ಅಣ್ಣ ಶಾಕ್ ಆಗತ್ತ ಅನ್ಸಿದ ಕ್ಯಾಮ್ರಾ ತಂದ್ಕೊಳ್ಳಿ. ಚಂದ ಕಾಣತ್ತೇನ್ಲ? ನೀ ಚಂದ ಅದಿ ಬಿಡು. ಚಂದ ಅಣ್ಣ ತಂಗಿ ಚಂದ ಅದಾಳ ಅಂದ್ರೆ ಆಬ್ವಿಯಸ್ಲಿ ಅಣ್ಣ ಚಂದ ಇರ್ತಾನಲ್ಲ, ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಅಂಡ್ ವೈಟ್ ಕಲರ್ ಹಾಕೊಂಡ್ರೆ ಚಂದ ಕಾಣ್ತೇನೆ ಅನ್ನಿಸ್ತೈತಿ, ಏನ್ ಗೊತ್ತಿಲ್ಲ. ಅಂಡ್ ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಬೆಳಗಾವ. ಯಾಕಂತಂದ್ರೆ ನಮ್ ಸ್ವಲ್ಪ ನಂದ ಮತ್ತ ಅಣ್ಣಂದು ಬೇರೆ ಕೆಲ್ಸಾನು ಐತಿ. ಅಂಡ್ ಅದ್ರ ಜೊತೆ ನಮ್ ತಮ್ಮಗಳಿಗೆ ಡ್ರಾಪ್ ಮಾಡಕ್ ಹೊಂಟೈತಿ. ನಮ್ದ ಮಮ್ಮಿದ ತಂಗಿದ ಮಕ್ಳ ಅಂದ್ರೆ ನಮ್ ಕಸಿನ್ಸ್. ಕಾಸ ನಮ್ಮ ಮಮ್ಮಿ ತಂಗಿದ ಮಕ್ಳ ಅಂದ್ರೆ ನಮ್ ಕಸಿನ್ಸ್. ಅವ್ರ ಯಾರು ನಂಗ ಇದಕ್ ಹೋಗಿದ್ದಲ್ರಿ, ನಾ K2K ಹೋದಾಗ ನಮ್ ಕಾಕ ಮತ್ ಅಂಟಿ ನಂಗೆ ಹೆಲ್ಪ್ ಮಾಡಿದ್ರಲ್ಲ, ಆರ್ಮಿ ಕ್ಯಾಂಪ್ನಾಗೆಲ್ಲ ಸ್ಟೇ ಐತಲ್ಲ, ನಾ ಸೇಫ್ ಇದೆಯಲ್ಲ, ಅವ್ರು ನಮ್ ತಮ್ಮಗಳು ಬಂದಿದ್ರೆ.
ಅಂಡ್ ಅವ್ರದ ನಾಳೆ ನಾಡ್ದ ಫ್ಲೈಟ್ ಐತಿ ಮತ್ತ ವಾಪಸ್ ಅವ್ರ ಬಿಹಾರ ಹೊಂಟಾರ ಅಂದ್ರೆ ಅವ್ರ ಬಿಹಾರಿಗೆ ಪೋಸ್ಟಿಂಗ್ ಆಗೈತಿ ಪಟ್ನಾಗ ಅದಕ್ಕೆ ಹೊಂಟಾರ. ಅಂಡ್ ನಮ್ ಸಂಬಂಧ ಇವತ್ತು ಒಂದಿನ ಪಾಪ ಅವ್ರ ಗಂಟು ಬಿದ್ದು ಮಮ್ಮಿ ಪಾಪ ಆಗೋದು ಹೇಳಿ ನಮ್ ಜೊತೆ ಇದ್ರೆ ಈಗ ಅವ್ರಿಗೆಲ್ಲ ಹೊಂಟೈತ್ರಿಪ್ಪ ಅಂದ್ರೆ ಬೆಳಗಾವ್ ಬಿಟ್ಟ ನಮ್ ಬೇರೆ ಕೆಲಸ ಏನೈತಲ್ಲೇ. ಅಂಡ್ ನೀನೇನ್ ಬ್ಲಾಗ್ ಮಾಡಿದ್ಯಲ್ರಿ ನಾ ಅದ ಈ ಸೆಕೆಂಡ್ ಆಕ್ಚುಲಿ ನಾ ಬ್ಲಾಗ್ ಮಾಡತ್ತಿದ್ದೆ. ನೀನ್ ಏನದ್ ಫಾರ್ಮಲ್ಸ್ ಹಾಕೊಂಡೋಗಿ ಎಕ್ಸಾಮ್ ಬರ್ದೆ ಅದ್ ಬರ್ದೆ ದೊಡ್ಡ ಹೈಪ್ ಮಾಡಿದ್ದೆಲ್ಲ ಕ್ರಿಯೇಟ್ ಅದ್ ಮನಿಗ್ ಬಂದ್ಮೇಲೆ ಏನ್ ತೋರ್ಸಕ್ ಆಗ್ಲಿಲ್ಲ. ನಾ ನಮ್ ಕಸಿನ್ಸ್ ಜೊತೆ ಫುಲ್ ಬಿಸಿ ಅದೇ ಅಂಡ್ ಏನ್ ಮಾತಾಡಕ್ ಆಗ್ಲಿಲ್ಲ. ಅದ್ರ ಸಂಬಂಧ ಈಗ ಮತ್ತೆ ವಾಪಸ್ ಶೂಟ್ ಮಾಡತ್ತೀನಿ. ಈ ವಿಡಿಯೋನಾಗ ತೋರಿಸ್ತೇನೆ ನಮ್ ತಮ್ಮಗಳಿಗೆ. ಅಂಡ್ ನಮ್ಮ ಅಣ್ಣಗಂತೂ ಹೇಳಿ ಸಾಕ ಡೈಲಿ ಬ್ಲಾಗ್ ಮಾಡ್ ಅಂತಂದೆ. ಅವಾರ ಎದಕ್ ಮಾಡತ್ತಿಲ್ಲ ಬೈ ನಂಗೆ ಕೇಳತ್ತಾರ ಬಂದು ಅವ್ನ ಹೊಸ ಹುಡುಗಿ ಸಿಕ್ಬಿಟ್ಟಾಳ್ರಿ ಅಷ್ಟೇ. ಅಂಡ್ ಹೇಳ್ಬಾರ್ದಿತ್ತಾನೆ ಓ ಶಿಟ್ ಕಟ್ ಮಾಡ್ತೇನೆ. ನಾ ಡೈಲಿ ಬ್ಲಾಗ್ ಮಾಡ್ತೇನಂತಂದ್ರೆ ಟ್ರೈ ಮಾಡತ್ತೇನಂತ ಅನ್ನತ್ತಿಲ್ಲ. 2 ದಿನಕ್ಕೆ ಒಂದರ ಬ್ಲಾಗ್ ಹಾಕೈತಂತ ಆಗ್ತೈತಿ. ಹೋಗುನಂತಾರಿ ಅಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗುನಂತ. ಲೆಟ್ಸ್ ಗೋ ಗೈಸ್. ಹೆಂಗ್ ಕಾಣತೀನಿ ಕಾಮೆಂಟ್ ನಾಗ ಹೇಳಿ. ಫಾರ್ಮಲ್ ನಾಗ ಚಂದ ಕಾಣತ್ತಿದ್ದೇನೆ ಹುಡಿನಾಗ ಚಂದ ಕಾಣತ್ತಿದೆ. ಅಂಡ್ ಇಲ್ಲದಾನ್ರಿ ನಮ್ ತಮ್ಮ ಇವಂತ ತಮ್ಮ. ಅಂಡ್ ಇವ ಕೊರಿಯನ್ ಗತ್ಲೆ ಕಾಣ್ತಾನ ಸ್ವಲ್ಪ. ಇಲ್ಲ ನೀ ಕರ್ನಾಟಕದ ಮತ್ತೆ ಎಲ್ಲಿ ಅವ ಕರ್ನಾಟಕದವ್ರಿ ಪ್ರೌಡ್ ಕರ್ನಾಟಕ. ಇವ ಅಣ್ಣ ಇವ ತಮ್ಮ. ಎಷ್ಟು ಉದ್ದದ ನೋಡ್ರಿ ನೋಡ್ರಿ ಇಲ್ಲಿ ನಂದ್ ಹೈಟ್ ಇದೆ. ಇಲ್ಲಿ ನೋಡ್ರಿ ಅಷ್ಟು ಉದ್ದದ. ಈಗ ಜಸ್ಟ್ 10th ಮುಗ್ದೈತ ಒಂದ್ ನೋಡ್ರಿ. ಎಷ್ಟು ಫೂಟ್ ಅದೀನಿ? 5'9". ನೀ ಅವಂಗ ಎಲ್ಲಿಗ್ ಬರತ್ತಿ ನೋಡು. 5'4" नहीं हो आप 5'4" अरे नहीं रे 5'8". ನೋಡ್ರಿ ಸ್ವಲ್ಪ ಬೆಳಗದಾನ ಅಡ್ಜಸ್ಟ್ ಮಾಡ್ಕೋರಿ. ಬಾಳ ಬೆಳಗದಾನಿ ತಂಗಿನಲ್ಲಪ್ಪ. ಇಲ್ಲಿ ನೋಡ್ರಿ ಇಲ್ಲಿ ಹೈಟ್ ಅವಂದ ಶೋಲ್ಡರಿಗೆ ಬರ್ತೇನೆ ಗೆಸ್ನ ಹೆಂಗ್ ಬೆಳ್ಳಗದ ನೋಡ್ರಿಪ್ಪ. ಸ್ಕಿನ್ ಕೇರ್ ಆಗಲೇ ಹೇಳ್ದಂಗ ಎಲ್ಲಿ ಬಂದಿರ್ತಿರಪ್ಪ ಅಂತಂದ್ರೆ ನಮ್ ಓಕೆಪ್ಪ ನಮ್ಮ ಅಜ್ಜಿ ಮನೆಗೆ ಬಂದೇವ. ನಮ್ಮ ಅಜ್ಜಿ ಮಸ್ತ್. ನಮ್ಮ ಅಜ್ಜಿ ಕಾಯಿಗಿನ್ ಚಾ ಕುಡಿದ್ರಿ ಅಂದ್ರೆ ನೀವು ಹುಚ್ಚಾಗ್ಬಿಡ್ತೀರಿ. ನಮ್ಮ ಅಜ್ಜಿ ಚಾ ಮಾಡ್ಕೊಡತಾರ ನಮ್ಗೆ. ಅಂಡ್ ಇಲ್ಲದಾರ ನೋಡ್ರಿ ಇಲ್ಲಿ ಬಾಯ್ಲಿ ತರಿಸ್ತೇನೆ. ನಮ್ಮ ಅಜ್ಜಿ ನೋಡ್ರಿ ಫುಲ್ ಚಾ ಕುಡಿಯಾಕ ಬಂದೇವಿ ನಮ್ಮ ಅಜ್ಜಿ ಮನೆಗೆ. ಈಗ ನಾವು ಚಾ ಕುಡ್ದೆ ನಮ್ಮ ತಮ್ಮಗಳಿಗೆ ಕರ್ಕೊಂಡು ಹೋಗೋಣಂತ ನೋಡ್ರಿ. ಅದ ಅಡ್ಗಿನೂ ಮಸ್ತ್ ಮಾಡ್ತಾರ ಚಾದು ಮಸ್ತ್ ಮಾಡ್ತಾರ ಫುಲ್. ಬದಿಲ್ಬೇ ಚಾ ಕುಡಿನಂತ ಪಟ್ಟ ಅಂತ ಹೋಗೋದ್ ಬರೀ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟ್ ದೊಡ್ಡದು ಹೂ ಐತಿದೆ. ನನ್ ಕೈಕಿಂತ ದೊಡ್ಡದೈತದ. ಇದು ಸಣ್ಣದೈತ್ ಬಿಡ ಕರೆ ಅದ್ ಬಾಳ್ ಲಿಟ್ರಲಿ ಫುಲ್ ಹಂಗಿತ್ತದ. ಅಂಡ್ ಇದು ಚಂದ ಐತಿ. ಹಂಗ ಎಲ್ಲಾ ಅದಾವ್ರಿ ಇಲ್ಲಿ ಎಲ್ಲಾ ಅದಾವ. ಇಲ್ಲಿ ಎಲಿ ಅಡ್ಕಿದ ಕಲ್ಕತ್ತಾ ಪಾನ್ ಒಳ್ಳ ಇರ್ತೈತ್ಲಾ ಹಾಗೆ ಸೀದಿರ್ಬೇಕ. ಅದೇ ಐತಿ. ನಮ್ಮ ಅಜ್ಜಿ ಹೋಗಿ ಮುಟ್ಟಿದ್ರೆ ಬಡದ ಬಿಡ್ತಾರ. ನನ್ನ ಬ್ಲಾಗ್ ನೋಡಿದ್ರಿ ಅಂದ್ರೆ ಅವರು ಬ್ಲಾಗ್ ನೋಡ್ತಾರಿ. ಬ್ಲಾಗ್ ನೋಡ್ತಾರ ಬ್ಲಾಗ್ ಅಷ್ಟ ಅಲ್ಲ. ಆಮೇಲೆ ಏನದ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಾಗ ಫುಲ್ ಆಕ್ಟಿವ್. ನಮ್ಮ ಅಜ್ಜಿ ಫುಲ್ ರೀಲ್ಸ್ ಗೆ ಎಲ್ಲ ಅಪ್ಲೋಡ್ ಮಾಡ್ತಾರ. ಬಾಳ ದಿನ ಆದ್ಮೇಲೆ ಟೆರಸ್ಸಿಗೆ ಬಂದೆ ನಾ. ನಮ್ಮ ಅಜ್ಜಿ ಮನೆ ಟೆರಸ್. ಇಲ್ಲೇ ಕುಂತ ಕಾರ್ಡ್ಸ್ ಆಡ್ತಿದ್ವಿ ಮಸ್ಕಿರ್ ಮಾಡ್ತಿದ್ವಿ. ಏನ ಮಾಡ್ಯಾರಲ್ಲ ಇಲ್ಲಿ ಹೋಗ್ಬೋದು. ಇಲ್ಲೂ ಪೇಂಟಿಂಗ್ ಏನೇನಾಗೈತಿ ಏನನ್ರಿಪ್ಪ. ಟೆರಸ್ ವೈಬಾ ಬೇರೆ ಅದ. ಟೆರಸ್ ಅಂದ್ರೆ ಟೆರಸ್ ಮಜಾ ಬರ್ತೈತೇನೆ. ಆಮೇಲೆ ಇದೈತಲ್ರಿಪ್ಪ ಇಲ್ಲಿ ಇದ್ರ ಮೇಲೆ ಹಿಂಗ್ ಕುಂತ್ ಸುಯ್ ಅಂತಂದ್ ಹೋಗ್ತಿದ್ವಿ ನಾವು. ಈಗ ನಾ ಕುಂತೆ ನಾನು ಪ್ಯಾಂಟ ಹೊಲಸಾಕೈತಿ ಬ್ಲೂ ಕಲರ್ ಐತೆ ಅದ್ರಾಗ. ಸ್ಕೈವು ಚಂದ ಕಾಣತೈತಿ. ಆಮೇಲೆ ಏನನ್ನೋದು ನಂಗೆ ಕಮೆಂಟ್ನಾಗ ಹೇಳ್ರಿ. ನಿಮಗೆ ಡೈಲಿ ವ್ಲಾಗ್ ಬೇಕ ಇನ್ ಮೋಟೋ ವ್ಲಾಗ್ ಬೇಕ. ಮೋಟೋ ವ್ಲಾಗ್ ಸದ್ಯ ಮಟ್ಟಿಗೆ ಆಗುದಿಲ್ಲ ಅಂತ ಅನಿಸ್ತೈತೆ ಐಗೆಸ. ಯಾಕಂದ್ರೆ ಇನ್ನೂ ಸ್ವಲ್ಪ ನೋವು ಐತದ. ಉಳ್ಕಿದೆಲ್ಲ ಬರತೈತೆ. ಅದ್ ಹೆಂಗ್ ರೇವ್ ಮಾಡ್ತೇವಲ್ಲ ಅದ ಬರಾತಿಲ್ಲ. ಅದ್ ಬಿಟ್ಟು ಉಳ್ಕಿದ್ದೆಲ್ಲ ಬರಾತೈತಿ. ನೋಡೋಣ ಇನ್ನೊಂದ್ ಸ್ವಲ್ಪ ದಿನ ಜೂನ್ ಪೂರ ರೆಸ್ಟ್ ಕೊಡೋಣಂತ. ಜುಲೈ 1 ಸ್ಟಾರ್ಟ್ ಮಾಡ್ಬಿಡೋಣಂತ. ಮತ್ತೇನ್ ಮಾತಾಡ್ಬೇಕು ಗೊತ್ತಾಗತ್ತಿಲ್ಲ ನಂಗೆ. ಚಂದ ಐತಲ್ರಿ ಬ್ರಾಸ್ಲೆಟ್ ಹೆಂಗೈತಿ ಕಮೆಂಟ್ನಾಗ ಹೇಳ್ರಿ. ನನ್ ಸಾಕು. ಇಲ್ಲಿ ನೋಡ್ರಿ ಚಾಕ್ಲೇಟ್ ಮಸ್ತ್ ಟಿವಿ ನೋಡ್ಕೊಂತ. ಇಲ್ಲಿ ನೋಡ್ರಿ ಪ್ಲೇನ್ ಬ್ಲಾಸ್ಟ್ ಆಗ್ಬಿಟ್ಟೈತಿ ಬಾಳ ಖರಾಬ್. ಅಹಮದಾಬಾದ್ನಾಗ ಲಂಡನ್ಗೆ ಹೊಂಟಿತ್ತಂತ. ಹೆಂಗ್ ಬಾಳ ಖರಾಬ್ ಬ್ಲಾಸ್ಟ್ ಆಗೈತಿ ನೋಡ್ರಿ. ಸೊ ಈಗೆಲ್ಲ ಹೊಂಟೇವ್ರಿಪ್ಪ ಅಂತಂದ್ರ ಅಜ್ಜಿ ಮನೆಯಿಂದ ಸೀದಾ ಎಲ್ಲಾರು ಕಾರ್ನಾಗ ಹತ್ತೇವಿ. ಈಗ ಬೆಳಗಾವಿಗೆ ಹೊಂಟೇವಿ. ಹೇಳಕ್ ಕರ್ಕೊಳ್ಳೆ ಬೆಳಗಾವಿಗೆ ಹೊಂಟೇವಿ. ಅಂಡ್ ಏನ್ರಿಪಾ ಅಂತಂದ್ರೆ ಇಷ್ಟೋ ತನಕ ನಮ್ಮ ಅಣ್ಣ ಬ್ಲಾಗ್ ಮಾಡತ್ತಿದ್ರಕಿಲ್ಲ. ನೋ ಬ್ಲಾಗ್ ಮಾಡತ್ತೇನೆ ಇದ್ದಿದ್ದಿಲ್ಲ ಅವ. ನಾ ಮಾಡತ್ತಿದ್ ನೋಡಿ ನಾಟಕ ಮಾಡಿ ಮತ್ ಈಗ ಒಂದ್ ಬ್ಲಾಗ್ ಮಾಡಾನಿಗೆ ಏನ್ ಹಾಕಂಗಿಲ್ಲ ಬಿಡ್ಲೆ. ಡೈಲಿ ಬ್ಲಾಗ್ ಮಾಡ್ ಹೊಯ್ಕೊಂಡ್ ಸಾಕತ್ತವ್ರಿಗೆ ಮತ್ತೆ. ಸೊ ಈಗೆಲ್ ಬಂದಿತ್ರಿಪಾ ಅಂತಂದ್ರ ಟೋಲ್ ಹಿರೇಬಾಗೇವಾಡಿ ಟೋಲಿಗೆ ಬಂದ ಚಾ ಕುಡಾತೀವ್ರಿ. ಅಂಡ್ ನಮ್ ತಮ್ಮ ನೋಡ್ರಿ ಇಲ್ಲಿ ಫುಲ್ ಹಿಂಗ್ ಕುರ್ಚಿ ದಾಡ್ಸಿ ಒಂದ್ ಹಪ್ಪ ಅಂದ್ ಕುಂತ್ಕೂಳ ಎಲ್ಲಾ ಚೆನ್ನಾಗಿರುತ್ತೆ. ನಾ ಮತ್ ನಮ್ಮಣ್ಣ ಚಾ ಕುಡಿಯತೀವಿ. ಅವ್ರಿಗೇನೋ ಚಾ ಬೇಡ ಅಂತ. ಓ ಮೈ ಗಾಡ್ ನಮ್ಮ ಅಣ್ಣ ಅಷ್ಟೇ ತರಿಸಿದಾರೆ. ಯಾರ್ದಾರು ನೋಡ್ಬಿಟ್ಟೆ ಪಕ್ಕ. ಓ ಮೈ ಗಾಡ್ ಎಲ್ಲಾ
ಬ್ಯಾಡ್ ಬಿಟ್ರೆ ಹೋಗ್ಲಿ, ಅವ್ರನ್ನ ಮಾಡ್ಕೊಂಡು ಹೋಗ್ಲಿ. ಅಂಡ್ ಚಾ ಕುಡಿ ನಂಗೆ ಇನ್ನೊಂದು 2 ದಿನ ಇರಂತ ಅನ್ನತ್ತೀವಿ, ಬಟ್ ಅವ್ರದ್ದು ಫ್ಲೈಟ್ ಐತೆ ಅನ್ನತಾರೆ. ಏನ್ ಮಾಡಕ್ ಬರೋಲ್ಲ. ಇದು ಭಾಳ ಖರಾಬ್ ಟೈಮ್ ಪಾಸ್ ಮಾಡ್ಯಾವ ನಾವ್ರೆ, ಬರೇ ಗೇಮ್ ಆಡೋದೆ, ಉಲ್ಟಾ ಸೀದಾ ಮಾತಾಡೋದೆ. ಅಂಡ್ ಈಗ ಜಸ್ಟ್ ಚಾ ಕುಡ್ದೈತ್ರಿ. ಚಾ ಕುಡ್ದು ಮಸ್ತ್ ಚಿಂಗಮ್ ತಿನ್ ಬೇಡ, ನಾ ತಿನ್ನಂಗಿಲ್ಲಪ್ಪ ಅಂತವಲ್ಲ ಯಾರ, ನಾ ಅದೆಲ್ಲ ತಿನ್ನಂಗಿಲ್ಲ ಚೀಲಪ್ಪ. ಚಾ ಕುಡ್ದೇವಿ, ಚಿಂಗಮ್ ತಿನ್ನೋಣ. ರೈಟ್ ಅನ್ನೋ ಕ್ಲೈಮೇಟ್ ಭಾಳ ಡೇಂಜರ್ ಆಗೈತ್ರಿ, ಮಸ್ತ್ ಆಗೈತಿ. ಇನ್ನೊಂದೇನ್ರಿಪ್ಪ ಅಂದ್ರೆ ಆಲ್ಮೋಸ್ಟ್ ಚೆನ್ನಾಗ್ ಗೊತ್ತೈತಿ, ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳತ್ತೀನಿ. ಹುಬ್ಳಿದಿಂದ ಧಾರವಾಡ ಅಲ್ಲ, ಧಾರವಾಡದಿಂದ ಹುಬ್ಳಿದಿಂದ ಬೆಳಗಾವಿ ಹೋಗೋರ, ಬೆಳಗಾವಿದಿಂದ ಬರೋರ ಇದೇನ್ ರೋಡ್ ಐತಲ್ಲ ಇದಕ್ಕೆ ಮ್ಯಾಗ್ನೆಟಿಕ್ ರೋಡ್ ಅಂತಾರೆ. ಏನ್ ಹೇಳಿ, ಮ್ಯಾಗ್ನೆಟಿಕ್ ಹಿಲ್ ಅಂತಾರಂತ್ರಿ. ಬಾಳ ಅಯನ್ ಎಕ್ಸ್ಟ್ರಾಕ್ಟ್ ಏನೋ ಸಂವಾಟ್ ಐತಂತ. ಸೊ ದಟ್ ಎಷ್ಟಾದ ಗಾಡಿ ಸ್ಪೀಡ್ ಇತ್ತಂದ್ರು ಹಗರ್ ತೋರಿಸ್ತೇವೆ ನೋಡ್ರಿ. ಇಲ್ಲ ಇದೇನ್ ಟ್ರಕ್ ಅದು ಐತ್ಲಾ ಫುಲ್ ಹಗರ್ ಹೋಗ್ತಾವ. ನಮ್ದ ಗಾಡಿ ಇರ್ಲಿ ಯಾವ್ದ ಗಾಡಿ ಇರ್ಲಿ, ಅದಕ್ಕ ಬಸ್ ಮತ್ತ ಟ್ರಕ್ ಏನಿರ್ತಾವಲ್ರಿ ಬಾಳ್ ಸ್ಲೋ ಹೋಗ್ತಾವ ನೋಡ್ರಿ. ಅಷ್ಟ ಹಗರ್ ಹೊಂಟೈತಿ, ಅವ್ರ ಎಷ್ಟೇ ಎಕ್ಸಿಲೇಟರ್ ಗೊತ್ತಕ್ಲಿ ಸ್ಲೋನ ಹೋಗ್ತೈತಿ. ನಾ ಸಣ್ಣಕ್ಕಿದ್ದ ಬಾಳ್ ಸಣ್ಣಕ್ಕಿದ್ದ ಬಂದಿದ್ರಿ, ಈಗ ಬಂದೈತಿ. ನಿಂಗ ಹೆಂಗ್ ನೆನ್ಪೈತ್ಲೆ ರೋಡ್ ಬಾರಿ ರೋಡ್. ಅಂಡ್ ಜಸ್ಟ್ ಬಂದಿಲ್ಲ ಮ್ಯಾಗಿ ತಿಂದ್ರಿ. ಮ್ಯಾಗಿ ತಿಂದ ಚಾ ಕುಡಿಯತೀವಿ. ಅಂಡ್ ಇಲ್ಲಿ ಎಲ್ಲಾರು ಏನ್ ಮಾಡತ್ತೇವೆ, ಕ್ರಿಕೆಟ್ ಆಡತ್ತೇವೆ. ಅದೊಂದು ಹುಚ್ಚದ್ ಬಿಟ್ಟೈತೆ ಆನ್ಲೈನ್ ಗೇಮ್ ಅಂತ ಹೇಳಿ. ಸೊ ಈಗೆಲ್ಲ ಹೊಂಟೈತ್ರಿಪಾ ಅಂತಂದ್ರ ಅಜ್ಜಿ ಮನಿಯಿಂದ ವಾಪಸ್ ಧಾರವಾಡಿಗೆ ಹೊಂಟಿವಿ. ಅಂಡ್ ಇಲ್ಲಿ ಅಷ್ಟ್ ಮಳಿ ಇಲ್ಲ ರೀ ಬೆಳಗಾವಿನಾಗ, ಬಟ್ ಅಲ್ಲೇನೋ ಧಾರವಾಡನಾಗ ಬಾಳ್ ಅಂದ್ರ ಬಾಳ್ ಖರಾಬ್ ಮಳಿ ಹೊಡತೈತಂತೆ. ಅಜ್ಜಿನೂ ಹಚ್ಚಿದ್ರಲ್ಲಿ ಮತ್ತೆ ಪಪ್ಪಾನು ಹಚ್ಚಿದ್ರಿ. ಈಗ ಬಾಳ್ ಜೋರ್ ಮಳಿ ಆಗತೈತಿ, ಸಾವಕಾಶ ಬರ್ರಿ ಅಂತಂದ. ಮತ್ತ ಇಲ್ಲಂತೂ ಮಳಿ ಇಲ್ಲ ರೀ, ಸ್ವಲ್ಪನೇ ಜಿಟಿ ಮಳಿ ಆಗೈತೆ ಅಷ್ಟೇ. ಅಂಡ್ ಇಲ್ಲಿ ನೋಡ್ರಿ ಮಳಿ ಎಷ್ಟ್ ಡೇಂಜರ್ ಆಗೈತಂದ್ರೆ ಎಲ್ಲಾ ಗಿಡ ಅದು ಬಿದ್ದೈತಿ. ಗಿಡ ಬಿದ್ದಿದ್ದ ಕಟ್ಗಿ ಒಯ್ಯಾಕತ್ತಾರ, ಅಷ್ಟೇ ಡೇಂಜರ್ ಆಗೈತಿ ಮಳಿ. ನಮ್ ಮನಿ ಕಡೆ ಅಂತೂ ಅಲ್ಲಿ ಎಷ್ಟೊಂದ್ ಗಿಡ ಬಿದ್ದಿದ್ರಿಪ್ಪ ಆಗಲೇ, ಹಂಗಾರೆ ದೊಡ್ಡ ಪ್ರಮಾಣದಾಗ ಆಗೈತಿ ಮಳಿಗೆ.